ಶ್ರೀ ಪ್ರಭುದೇವ ಕ್ರೆಡಿಟ್ ಸಹಕಾರಿ ಸಂಘದ 8ನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಇತ್ತೀಚೆಗೆ ಜರುಗಿತು. ಸಭೆಯ ಅಧ್ಯಕ್ಷತೆಯನ್ನು ಹಿರಿಯ ಸಹಕಾರಿ ಧುರೀಣ ಸುಭಾಷ ಕವಲಾಪುರಿ ವಹಿಸಿದ್ದರು. ಸಂಸ್ಥೆಯ ನಿರ್ದೇಶಕ ಮಹೇಶ ಭಾತೆ ಮಾತನಾಡಿ, ಪ್ರಸಕ್ತ ಸಾಲನಲ್ಲಿ ಸಹಕಾರಿಯು 95 ಕೋಟಿ ವಹಿವಾಟು ನಡೆಸಿದ್ದು 25 ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ. ಸಂಸ್ಥೆಯು 21 ಕೋಟಿ ಠೇವಣಿ ಹಾಗೂ 29 ಲಕ್ಷ ಷೇರು ಬಂಡವಾಳ ಹೊಂದಿದ್ದು, ಸದಸ್ಯರಿಗೆ ಶೇಕಡಾ 10ರಷ್ಟು ಲಾಭಾಂಶ ನೀಡಲಾಗುವುದು ಎಂದು ತಿಳಿಸಿದರು. ಸಹಕಾರಿಯ ಸದಸ್ಯರು ಅಪಘಾತದಲ್ಲಿ ಮೃತಪಟ್ಟ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ 50,000 ರೂಪಾಯಿ ಸಹಾಯಧನ ನೀಡಲಾಗುತ್ತಿದೆ. ಪ್ರಸಕ್ತ ಸಾಲನಲ್ಲಿ 4 ಸದಸ್ಯರು ನಿಧನರಾಗಿದ್ದು, ಅವರ ಅಂತ್ಯಕ್ರಿಯೆಗಾಗಿ ತಲಾ 5,000ದಂತೆ ಒಟ್ಟು 20,000 ರೂಪಾಯಿ ಸಹಾಯಧನವನ್ನು ಸಂಸ್ಥೆಯಿಂದ ನೀಡಲಾಗಿದೆ ಎಂದರು. ಸಂಸ್ಥೆ ಈ ಕ್ಷೇತ್ರದಲ್ಲಿ ನಮ್ಮ ಕರ್ನಾಟಕದಲ್ಲಿ 122 ವರ್ಷಗಳ ಇತಿಹಾಸವಿದ್ದು, ಸರ್ಕಾರಿ ಮೂಲ ಉದ್ದೇಶ ಸರ್ಕಾರ ಆರ್ಥಿಕ ಹಿತಾಸಕ್ತಿಯನ್ನು ಸಂಘಟಿಸುವುದು, ಸರ್ಕಾರಿ ಕ್ಷೇತ್ರ ಸೇವಾ ಕ್ಷೇತ್ರ ಕಾರ್ಯನಿರ್ವಹಿಸುವುದರ ಜೊತೆಗೆ ಉತ್ತಮ ಆರ್ಥಿಕ ಸಂಘಟನೆಯನ್ನು ಲಾಭಗೊಳಿಸುವ ಸಂಸ್ಥೆಯಾಗಿ ಈ ಕಾರ್ಯನಿರ್ವಹಿಸುವ ಅಗತ್ಯ ಇದೆ. 21 ಕೋಟಿ ರೂಪಾಯಿ ಠೇವಣಿ, 15 ಕೋಟಿ ರೂಪಾಯಿ ಸಾಲ ವಿತರಣೆ ಮಾಡಿ ಈ ವರ್ಷ ಸಂಸ್ಥೆಯು 25 ಲಕ್ಷ ರೂಪಾಯಿಗಳ ಲಾಭಾಂಶವನ್ನು ತಂದಿದೆ ಅನ್ನೋದಕ್ಕೆ ಅತಿ ಹರ್ಷದಿಂದ ನಾನು ಇಲ್ಲಿ ಹೇಳಬಯಸ್ತಾ ಇದ್ದೀನಿ. ಈ ಒಂದು ಅತ್ಯುತ್ತಮ ಸಾಧನೆಗೆ ಸರ್ಕಾರ ನೀಡಿದ ಎಲ್ಲ ಸದಸ್ಯರು ಮತ್ತು ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಆಡಳಿತ ಮಂಡಳಿಯವರು ಎಲ್ಲರೂ ಕೂಡಿ ಸಹಕಾರ ಮಾಡಿದರೆ ನಮ್ಮದು ಮಾರ್ಚಿನಲ್ಲಿ ಸಹಿತ 100% ಆಗಿದೆ ಅನ್ನುವಂಥ ಮಾತನ್ನು ಸಹಿತ ಇಲ್ಲಿ ಹೇಳಿ ಬಯಸ್ತಾ ಇದ್ದೀನಿ. ಮಾನ್ಯ ಸದಸ್ಯರಿಗೆ ಆರ್ಥಿಕ ನೆರವು ನೀಡುವುದು ನಮ್ಮ ಆಡಳಿತ ಮಂಡಳಿಯ ಮುಖ್ಯ ಉದ್ದೇಶವಾಗಿದೆ. ಸಂಘದ ಆರ್ಥಿಕ ಅಭಿವೃದ್ಧಿ ಸಾಲದ ವಸೂಲಿಕೆಯನ್ನು ಮೇಲೆ ನಿಂತಿದೆ. ಸದಸ್ಯರು ಸಂಘದಿಂದ ಬಡ್ಡಿಯನ್ನು ಸಕಾಲದಲ್ಲಿ ತುಂಬಿದ ಸಂಘದ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿ ಆಗಬೇಕೆಂದು ನಮ್ಮ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಸರ್ಕಾರದೊಳಗೆ ಮರುಪಾವತಿ ಮಾಡಿದ ಸದಸ್ಯರಿಗೆ ನಾವು 1% ರಿಯಾಯಿತಿಯನ್ನು ನೀಡಿ ಸರ್ಕಾರವನ್ನು ಮಾಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಶಕ್ತಿ ಹೇಳಬಯಸ್ತಾ ಇದ್ದೀವಿ. ಸರ್ಕಾರಿಯ ಉತ್ತಮ ಸದಸ್ಯರಿಗೆ ಸತ್ಕಾರ. ನಮ್ಮ ಸಹಕಾರಿಯು ನೀಡುವ ಸೇವೆಯನ್ನು ಉತ್ತಮ ರೀತಿಯಲ್ಲಿ ಬಳಸಿಕೊಂಡು ಮತ್ತು ನಮ್ಮ ಸ್ನೇಹಿತ ಸಂಬಂಧಿಗಳಿಗೆ ಆಪ್ತರಿಗೆ ಸಹಕಾರ ಸಂಘದಿಂದ ವ್ಯವಹರಿಸಲು ತಿಳಿಸಿ ಸಹಕಾರಿ ಸದಸ್ಯರ ಸಂಖ್ಯೆಯನ್ನು ಹಾಗೂ ವ್ಯವಹಾರವನ್ನು ಹೆಚ್ಚಿಸಲು ಸಹಕರಿಸಿದ ಸದಸ್ಯರನ್ನು ಗುರುತಿಸಿ 5 ಜನ ಸದಸ್ಯರಿಗೆ ಸತ್ಕಾರ ಹಾಗೂ ಸಕಾಲದಲ್ಲಿ ಸಾಲ ಮರುಪಾವತಿ ಮಾಡಿದ ಸದಸ್ಯ ಸೋಮನಾಥ ಗವನಾಳಿ ಅವರಿಗೆ ಶೇಕಡಾ 1ರಷ್ಟು ಬಡ್ಡಿ ರಿಯಾಯಿತಿ, ಅಂದರೆ 25,000 ರೂಪಾಯಿ ಬಡ್ಡಿ ವಿನಾಯಿತಿ ನೀಡಿ ಸತ್ಕರಿಸಲಾಯಿತು. ಸಹಕಾರಿಯ ದೈನಂದಿನ ವ್ಯವಹಾರಗಳಲ್ಲಿ ಉತ್ತಮವಾಗಿ ಸ್ಪಂದಿಸಿ ಇತರರಿಗೂ ಸಂಸ್ಥೆಯೊಂದಿಗೆ ವ್ಯವಹರಿಸಲು ಪ್ರೋತ್ಸಾಹಿಸುವ ಮೂಲಕ ಸಹಕಾರಿಯ ಅಭಿವೃದ್ಧಿಗೆ ಸಹಕರಿಸಿದ ಉತ್ತಮ ಸದಸ್ಯರಾದ ಅಣ್ಣಪ್ಪ ಮನಗೂಳಿ, ಜ್ಞಾನೇಶ್ವರ ವಂಟಮುತ್ತಿ, ರಾಹುಲ್ ಪಾಟೀಲ, ಮಾಳಪ್ಪ ನಿಂಗಗೋಳ ಹಾಗೂ ಕಲ್ಲಪ್ಪ ಶಿಂದೆ ಅವರನ್ನು ಸಂಸ್ಥೆಯ ವತಿಯಿಂದ ಸತ್ಕರಿಸಲಾಯಿತು. ಚರಮೂರ್ತಿ ಮಠದ ಸಂಪಾದನ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಸುಭಾಷ್ ಕವಲಾಪುರಿ ಅವರಿಗೆ ಶ್ರೀನಿವಾಸ ಸಲ್ಲಿಸಿ, ಉಪಾಧ್ಯಕ್ಷರಾದ ಪ್ರಭು ಗಲ್ಲದವರಿಗೆ ಮಹೇಶ್ ಭಾತೆ ಅವರೇ, ಸಂಜಯ್ ಅವರೇ, ವೆಂಕಟಪ್ಪನವರೇ, ಸಂಗಪ್ಪನವರೇ, ಇನ್ನೊಂದು ಎಲ್ಲ ನಿರ್ದೇಶಕರ ಮಂಡಳಿಯವರಿಗೆ, ಆದರ್ಶದ ಎಲ್ಲ ಸದಸ್ಯರು, ಪತ್ರಕರ್ತರಲ್ಲಿ, ಸನ್ಮಾನಿತರಲ್ಲಿ ಶರಣಾರ್ಥಿ. ಈ ವರ್ಷ ರೈತರಿಗೆ ಅರ್ಧ ಕಡೆ ಚಲೋ ಅದೇ, ಅರ್ಧ ಕಡೆ ಕಷ್ಟ ಇದೆ. ಅಂದರೆ ಮಳೆಗಾಲ ಕೆಲವು ಕಡೆ ಆಗಿದೆ, ಕೆಲವು ಕಡೆ ಆಗಿಲ್ಲ ಅಂತ ಹೇಳಿದರು. ಈ ಸದಸ್ಯರು ಯಾರಾದರೂ ಮೃತರಾದರೆ ಅವರ ವಾರಸುದಾರರಿಗೆ 5,000 ರೂಪಾಯಿ ಕೊಡ್ತೀವಿ. ಅಂತ್ಯ ಸಂಸ್ಕಾರ ವಿಧಿವಿಧಾನಕ್ಕೆ ಅಂತ ಇದೊಂದು ಒಳ್ಳೆಯ ವಿಚಾರ. ನಿನ್ನೆ ದಿವಸ ಪೇಪರ್ದಾಗ ನೋಡಬೇಕಿದೆ. ಹರಿಯಾಣದೊಳಗೆ ಒಬ್ಬ ಮುದುಕ ತಿಳ್ಕೊತಾರೆ ವೃದ್ಧಾಶ್ರಮದಲ್ಲಿ. ಅವರು 3 ಜನ ಹೆಣ್ಮಕ್ಳು. ಅವರು ಇವತ್ತು ಸಂಸ್ಕಾರ ವಿಧಿ ಆಗೋದು ಖರ್ಚಾಗುತ್ತೆ, ಹಾಗಾಗಿ ಆಗೋದಿಲ್ಲ ಯಾವುದೇ. ಅದಕ್ಕಾಗಿ 4 ಜನರಿಗೆ ಇವತ್ತು 20,000 ರೂಪಾಯಿ ಅವರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನಗೆ
ಹೇಳಿದರು. ಆಮೇಲೆ ಸೊಸೈಟಿ ಈಗಾಗಲೇ 21 ಕೋಟಿ ರೂಪಾಯಿ ಡಿಪಾಸಿಟು, 15 ಲಕ್ಷ ರೂಪಾಯಿ ಸಾಲ ಕೊಡ್ತೀವಿ ಅಂತೇಳಿ, 15 ಕೋಟಿ ರೂಪಾಯಿ ಸಾಲ ಕೊಡ್ತೀವಿ ಅಂತ ಹೇಳಿದ್ರು. ಅಂದರೆ ರೈತರಾಗಿರ್ತಕ್ಕಂಥವರು, ವ್ಯಾಪಾರಸ್ಥರು, ಮಹಿಳೆಯರು ಸಾಲ ತಗೋಬೇಕು. ಸಂಸ್ಥೆಯ ಉಪಾಧ್ಯಕ್ಷ ಪ್ರಭು ನಾಗಪ್ಪ ಬೆಲ್ಲದ ಸ್ವಾಗತಿಸಿದರು. ಮುಖ್ಯ ಕಾರ್ಯನಿರ್ವಾಹಕ ಸಚಿನ ಮಗದುಮ್ಮ ವಾರ್ಷಿಕ ವರದಿ ಮಂಡಿಸಿದರು. ನೀಲಕಂಠ ವಂಟಮುತ್ತಿ ವಂದಿಸಿದರು. ವೇದಿಕೆಯಲ್ಲಿ ನಿರ್ದೇಶಕರಾದ ಸಂಗಪ್ಪ ಹಂಪನ್ನವರ, ಸತೀಶ ನೂಲಿ, ಕುಮಾರ ಮದನ್ನವರ, ಸಂಜು ಹಿರೇಮಠ, ಶೋಭಾ ಹಾಗರಗಿ, ಇರ್ಷಾದ ಇಪ್ಪೇರಿ, ಸದಾಶಿವ ಮಾಳಿ ಹಾಗೂ ಶಂಕರ ಮೇದಾರ ಉಪಸ್ಥಿತರಿದ್ದರು.